ಏನು ಇವತ್ತಿನ ದಿನ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಅಂಗವಾಗಿ ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕು ಶಿಕ್ಷಣಾಧಿಕಾರಿಗಳು ರಾಮಚಂದ್ರ ಸರ್ ಅವರೇ, ಮತ್ತೋರ್ವರು ನನ್ನ ಹಿರಿಯರು, ಮಾರ್ಗದರ್ಶಿಗಳು ಮತ್ತು ಹಿರಿಯ ವಕೀಲರು, ಇದೇ ಶಾಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ MS ಶ್ರೀನಿವಾಸ ರೆಡ್ಡಿ ಅನ್ನವರೇ, ಮತ್ತು ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ವೆಂಕಟಗಿರಿಯಪ್ಪ ಸರ್ ಅವರೇ, ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ನನ್ನ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ವರದಪ್ಪನವರೇ, ಮತ್ತು ಖಜಾನ್ಸಿಗಳು ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರೇ, ನಮ್ಮ ಚಿರಪರಿಚಿತರು, ನಮ್ಮ ಭಾಗದವರು ಆಗಿರ್ತಕ್ಕಂಥ ಭಾಸ್ಕರ್ ಸರ್ ಅವರೇ, ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಎಲ್ಲ ಶಿಕ್ಷಕಿಯರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಉಪಾಧ್ಯಾಯಿನಿಯರೇ, ಮುಖ್ಯವಾಗಿ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಇವತ್ತೇ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಈ ದಿನ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರು ನಮ್ಮ ಭಾರತ ದೇಶದ 2ನೇ ರಾಷ್ಟ್ರಪತಿಗಳಾಗಿದ್ದರು. ಒಂದು ಶಿಕ್ಷಕರಾಗಿ ಈ ಭಾರತದ ಪ್ರಥಮ ಪ್ರಜೆಯಾಗಿ ಕೆಲಸ ಮಾಡಿರ್ತಕ್ಕಂಥ ಮಾಜಿ ರಾಷ್ಟ್ರಪತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಎಲ್ಲ ಗುರುಗಳು ಗುರುಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕಿಯರಿಗೆ ಇವತ್ತು ನಾವು ಸನ್ಮಾನ ಸಭೆಯನ್ನು ಮಾಡಿ, ಅವರಿಗೆ ಸನ್ಮಾನ ಸಭೆಯಲ್ಲಿ ನನ್ನನ್ನು ಕರೆಸಿ ನನಗೆ ಭಾಗವಾಗಿ ಮಾಡಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಕೂಡ ನಾನು ಇವಾಗ ಅವ್ರನ್ನು ಕೂಡ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಗುರುಗಳು ಮನಸ್ಸು ಮಾಡಿದ್ರೆ ಒಂದು ವಿದ್ಯಾರ್ಥಿಯನ್ನ ಒಳ್ಳೆ ಶಿಲ್ಪಿಯಾಗಿ ಚೆಕ್ಬೋದು, ಒಂದು ವಿದ್ಯಾರ್ಥಿಯನ್ನ ಎಲ್ಲಿವರೆಗೂ ಕೂಡ ಕೊಂಡೊಯ್ಬೋದು. ಒಳ್ಳೆ ಗುರುಗಳು ನಮ್ಗೆ ಒಳ್ಳೆ ದಾರಿಯನ್ನು ತೋರಿಸ್ತಾರೆ. ಈ ಭಾರತ ದೇಶಕ್ಕೆ ಮಾರ್ಗದರ್ಶಿಗಳು, ಈ ಭಾರತವನ್ನು ಕಟ್ಟುವ ಈ ದಾರಿಯಲ್ಲಿ ಯಾರಾದರೂ ನಿರಂತರವಾಗಿ ಕೆಲಸ ಮಾಡುವವರು ಇದ್ದಾರೆ ಅಂತಂದ್ರೆ ಒಂದು ಗುರುಗಳ ಸ್ಥಾನದಲ್ಲಿ ಶಿಕ್ಷಕಿಯರು. ಇವತ್ತಿನ ದಿನ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅದೇ ಥರ ವಿದ್ಯಾರ್ಥಿಗಳು ಅಷ್ಟೇ, ಯಾವತ್ತು ಕೂಡ ನಮ್ಮ ಕಣ್ಣಿಗೆ ಕಾಣದೇ ಇರೋ ದೇವರುಗಳನ್ನ ನಾವು ಪ್ರಾರ್ಥನೆ ಮಾಡ್ತೀವಿ. ಇವತ್ತು ನೀವು ವಿದ್ಯಾಭ್ಯಾಸವನ್ನು ಅವರಿಂದ ಪಡಿತಾ ಇದ್ದೀರಿ, ಎಷ್ಟೋ ತಿಳ್ಕೊಂತೀರಿ, ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ. ಉನ್ನತ ಸ್ಥಾನಕ್ಕೆ ಹೋದಾಗ ಆವಾಗ ಕೂಡ ನಮ್ಮ ಗುರುಗಳನ್ನ ನಾವು ಮರೆಯಬಾರದು. ಈ ಗುರುಗಳೇ ನಮ್ಮ ದೇವರು, ಕಣ್ಣಿಗೆ ಕಾಣುವಂಥ ದೇವರುಗಳು ಯಾರಾದರೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇದ್ದಾರೆ ಅಂತಂದ್ರೆ ಗುರುಗಳು ಅಂತ ತಿಳ್ಕೊಂಡು ನಾವು ದೇವರ ಪೂಜೆ ಮಾಡುವ ಬದಲು ನಮ್ಮ ಗುರುಗಳಿಗೆ ಪೂಜೆ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ಥರ ಎಮ್ಮೆನತ್ತ ಕ್ಲಸ್ಟರ್ ಶಿಕ್ಷಕರಿಗೆ ಇವತ್ತಿನ ದಿನ ಸನ್ಮಾನಕ್ಕೆ ನನ್ನನ್ನು ಕರೆಸಿ ನನಗೆ ಭಾಗವಾಗಿ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತು ನನ್ನ ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ನಮ್ಮ ಅಪ್ಪಾಜಿ ಗೌಡರು, ನಮ್ಮ ತ್ಯಾಗರಾಜ್ ಅವರು, ಚಲಪತಿ ಅವರು, ಸುಕುಮಾರ್ ಅವರು, ಫಾಜಿಲ್ ಅವರು, ಎಲ್ಲರಿಗೂ ಕೂಡ ಒಂದು ಸುತ್ತ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ನಿಮ್ಮೆಲ್ಲರ ಭವಿಷ್ಯತ್ತು ಚೆನ್ನಾಗಿರಲಿ, ಒಳ್ಳೆ ದಾರಿಯನ್ನು ಕಂಡುಕೊಳ್ಳಿ, ನೀವೆಲ್ಲ ಉತ್ತಮ ಸ್ಥಾನಗಳಿಗೆ ಹೋಗಬೇಕು ಅಂತ ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.